ನಮಸ್ಕಾರ ಸ್ನೇಹಿತರ, ಈ ವಿಡಿಯೋದಲ್ಲಿ ನಿಮಗೆ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಕಾಯ್ತಾ ಇದ್ದಾವೆ. ಹೌದು, ಬೆಳೆ ಹಾನಿ ಪರಿಹಾರ ಜೊತೆಗೇನೆ PM ಕಿಸಾನ್ ಯೋಜನೆಯಲ್ಲಿ ಕೂಡ ನಿಮಗೆ ಗುಡ್ ನ್ಯೂಸ್. ಹಾಗಾದ್ರೆ ಹೆಕ್ಟರ್ಗೆ ಎಷ್ಟು ನಿಮಗೆ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ, ಜೊತೆಗೆ ಈ PM ಕಿಸಾನ್ ಯೋಜನೆಯ ದುಡ್ಡು ಯಾವಾಗ ರಿಲೀಸ್ ಆಗ್ತಾ ಇದೆ, 22ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುವಂಥದ್ದು ಯಾವ ದಿನಾಂಕವನ್ನು ಫಿಕ್ಸ್ ಮಾಡಲಾಗಿದೆ, ಯಾವಾಗ ಬಿಡುಗಡೆ ಆಗುತ್ತೆ, ಸೊ ನಿಮ್ಮ ಜಿಲ್ಲೆಗೂ ಕೂಡ ಬರುತ್ತಾ ಇಲ್ವಾ, ಅದೇ ರೀತಿಯಾಗಿ ನಿಮಗೆ ಹಿಂದಿನ ಕಂತುಗಳು ಜಮಾ ಆಗಿರಲಿಲ್ಲ ಅಂದರೆ ಏನು ಮಾಡಬೇಕು. ಸೊ ಒಟ್ಟಾರೆಯಾಗಿ PM ಕಿಸಾನ್ ಜೊತೆಗೇ ಬೆಳೆ ಹಾನಿ ಪರಿಹಾರದ ಬಗ್ಗೆ ಮಾಹಿತಿಯನ್ನು ಒದಗಿಸಿಕೊಡ್ತಾನೆ ಸ್ನೇಹಿತರೆ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು, ಎಲ್ಲ ಮಾಹಿತಿಗಳು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಯಾರು ರೈತರಿದ್ದಾರೆ ಕಮೆಂಟ್ ಮಾಡಿ ಜೈ ಕಿಸಾನ್ ಜೈ ಅಂತ. ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ಈಗ ಈ ಬೆಳೆ ಹಾನಿ ಪರಿಹಾರದ ಬಗ್ಗೆ ನಾನು ಮೊದಲು ಮಾಹಿತಿಯನ್ನು ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ. ಈ ಬೆಳೆ ಹಾನಿ ಪರಿಹಾರದಲ್ಲಿ ಸುಮಾರು 23,12,00,000 ಬಿಡುಗಡೆ ಆಗಿದೆ. ಇದು ಯಾತಕ್ಕೆ ಅಂದರೆ ಮನೆಗಳು ಹಾನಿ ಆಗಿರುವಂತಹ ಕಾರಣಕ್ಕಾಗಿ. ಸೊ ಇದೇನಪ್ಪ ಮನೆಗಳು ಹಾನಿ ಆಗಿದ್ದೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂದರೆ ಇದರ ಬಗ್ಗೆನೂ ಕೂಡ ತಿಳಿಸ್ತೀನಿ, ಬೆಳೆ ಹಾನಿ ಪರಿಹಾರದ ಬಗ್ಗೆನೂ ಕೂಡ ತಿಳಿಸ್ತೀನಿ. ಯಾಕಂದರೆ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿದೆ ಈ ಸಾರಿ. ಒಳ್ಳೆಯ ಮಳೆನೇ, ಆದರೆ ಹೆಚ್ಚಿನ ಮಳೆ ಅಂತೂ ಆಗಿದೆ. 4ರಿಂದ 5% ಹೆಚ್ಚಿನ ಮಳೆ ಆಗಿದೆ ಹೋದ ವರ್ಷಕ್ಕಿಂತ ಈ ವರ್ಷ. ಸೊ ಈ ಕಡೆ ಒಳ್ಳೆಯ ಮಳೆ ಅಂತಾನೂ ಕೂಡ ಹೇಳ್ಬೋದು. ಈ ಕಡೆ ಎಲ್ಲೆಲ್ಲಿ ಮತ್ತಷ್ಟು ಹೆಚ್ಚಿನ ಮಳೆ ಆಗಿದೆ ಅಲ್ಲೆಲ್ಲವೂ ಕೂಡ ಪ್ರವಾಹ ಬಂದ್ಬಿಟ್ಟು ಮನೆಗಳು ಬಿದ್ದು ಹೋಗಿದೆ. ಸೊ ಹೀಗಾಗಿ ಮನೆಗಳು ಹಾನಿ ಆಗಿದ್ರೆ, ಮನೆ ಬಳಕೆಯ ಗೃಹ ಬಳಕೆಯ ವಸ್ತುಗಳು ಕೂಡ ಕಳೆದುಕೊಂಡು ಹೋಗಿದ್ರೆ, ಕೊಚ್ಚಿಕೊಂಡು ಹೋಗಿದ್ರೆ ಅದಕ್ಕೆ 2,50,00,000 ದುಡ್ಡನ್ನು ಮೀಸಲಿಟ್ಟಿದ್ದಾರಂತೆ. ಸೊ ಸ್ನೇಹಿತರೆ, ಇನ್ನು NDRF ಕುಸ್ಕಿ ಜಮೀನಿಗೆ ಲಕ್ಷ ಕೊಟ್ಟು ಕೇಳಿ 8,500 ಪ್ಲಸ್ 17,000 25,500 ರೂಪಾಯಿ ದುಡ್ಡು ಜಮಾ ಆಗುತ್ತಾ ಇದೆ. ಯಾವುದು NDRF ಕುಸ್ಕಿ ಜಮೀನಿಗೆ. ಇನ್ನು ಇದರ ಜೊತೆಗೇನೆ ಸೊ ನೀರಾವರಿ ಭೂಮಿಗಳನ್ನು ನೀವು ಹೊಂದಿದ್ದೇ ಆದರೆ ಅದಕ್ಕೆ 31,500 ರೂಪಾಯಿ ನಿಮಗೆ ದುಡ್ಡು ಜಮಾ ಆಗ್ತಾ ಇರುವಂಥದ್ದು. ಸೊ ನಿಮ್ಮ ಹೊಲ ಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗಿದ್ರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಇನ್ಶೂರೆನ್ಸ್ ಮಾಡಿಸಿ ಅಥವಾ ಮಾಡಿಸದೇ ಇರುವಂತಹ ರೈತರ ಖಾತೆಗಳಿಗೆ ಈ ಬೆಳೆ ಹಾನಿ ಪರಿಹಾರ ರಾಜ್ಯ ಸರ್ಕಾರ ಜಮಾ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಫಸಲ್ ಬಿಮಾ ಯೋಜನೆಯಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೆ ಮೊದಲನೇ ಹಂತ ಅಂತ, ಅದೇ ರೀತಿಯಾಗಿ 2ನೇ ಹಂತ ಅಂತ ಆಲ್ರೆಡಿ ಜಮಾ ಆಗಿದೆ. ಸೊ ಅದರ ಬಗ್ಗೆ ನಾವು ಹೆಚ್ಚಾಗಿ ಮಾತನಾಡೋದೇನು ಬೇಡ, ನಿಮಗೆ ಗೊತ್ತಿದೆ. ಇನ್ನು ಈ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಬೇಕಾಗಿತ್ತು, ಇದು ಕೂಡ ಜಮಾ ಆಗ್ತಾ ಇದೆ. 31,500 ತನಕ ನೀರಾವರಿ ಭೂಮಿಗಳನ್ನು ಹೊಂದಿರತಕ್ಕಂತಹ ರೈತರಿಗೆ ಜಮಾ ಆಗ್ತಾ ಇದೆ. ಅದೇ ರೀತಿಯಾಗಿ ಇನ್ನು PM ಕಿಸಾನ್ ಯೋಜನೆಯ ದುಡ್ಡು ಯಾವಾಗ ಬರುತ್ತೆ ಹೇಳಿ ಸರ್ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಸೊ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಡೇಟ್ ಫಿಕ್ಸ್ ಆಗಿಲ್ಲ ಸ್ನೇಹಿತರೆ. ಡೇಟ್ ಫಿಕ್ಸ್ ಅಂದರೆ ನಿಮಗೆ ದಿಢೀರನೇ ಡೇಟ್ ಫಿಕ್ಸ್ ಮಾಡಿ ದಿಢೀರನೇ ಬಿಡುಗಡೆ ಆಗೋದಿಲ್ಲ. ನಿಮಗೆ ಈ PM ಕಿಸಾನ್ ಯೋಜನೆಯಲ್ಲಿ ಒಂದು ಡೇಟನ್ನು ಫಿಕ್ಸ್ ಮಾಡಲಾಗುತ್ತೆ. ಸೊ ಇದೇ ದಿನಾಂಕ ಅಂತ ಹೇಳ್ಬಿಟ್ಟು ಒಂದು ಡೇಟನ್ನು ಫಿಕ್ಸ್ ಮಾಡಿ ಅದೇ ದಿನಾಂಕದಂದು ನಿಮಗೆ ಬಿಡುಗಡೆ ಮಾಡಲಾಗುತ್ತೆ. ಆ ಡೇಟನ್ನು ಇನ್ನೂ ಕೂಡ ಫಿಕ್ಸ್ ಮಾಡಿಲ್ಲ. ಸೊ ಯಾಕೆ ಫಿಕ್ಸ್ ಮಾಡಿಲ್ಲ ಅಂದರೆ ಇನ್ನೂ ಫೆಬ್ರವರಿ ಎಂಡ್ನಲ್ಲಿ ಜಮಾ ಆಗುತ್ತೆ. ಹೀಗಾಗಿ ಫೆಬ್ರವರಿ ಪ್ರಾರಂಭದಲ್ಲಿ ಆ ದಿನಾಂಕವನ್ನು ನಿಗದಿಪಡಿಸಲಾಗುತ್ತೆ. ಸೊ ಈಗ ಅದನ್ನು ನಿಗದಿಪಡಿಸಿ ಆ ದಿನಾಂಕದಂದು ಬಿಡುಗಡೆ ಮಾಡಲಿಲ್ಲ ಅಂದರೆ ಸೊ ನಿಮಗೆ ಸರ್ಕಾರ ಸುಳ್ಳು ಹೇಳ್ದಂಗೆ ಆಗುತ್ತೆ ಅಂತ ಸರ್ಕಾರ ಯಾವುದೇ ನಿರ್ಧಾರವನ್ನು ಬೇಗನೆ ತೆಗೆದುಕೊಳ್ಳೋದಿಲ್ಲ. ಅದು ಹತ್ತಿರ ಬಂದ ತಕ್ಷಣ ಈಗ ನವೆಂಬರ್ 19ನೇ ತಾರೀಕು 21ನೇ ಕಂತಿನ ಹಣ ಜಮಾ ಆಗಿದೆ. ಹೀಗಾಗಿ 4 ತಿಂಗಳಾಗಲೇಬೇಕಲ್ವಾ. 4 ತಿಂಗಳಿಗೊಮ್ಮೆ 2,000 ಕೊಡ್ತಿರ್ತಾರೆ. ವಾರ್ಷಿಕವಾಗಿ 6,000 ದುಡ್ಡು ಜಮಾ ಆಗ್ತಾ ಇರುತ್ತೆ. ಇನ್ನು ಕೆಲವೊಂದಿಷ್ಟು ಕಡೆ 4,000 ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಅದು ಬಿಹಾರ ರಾಜ್ಯದಲ್ಲಿ. ಯಾಕಂದರೆ ಬಿಹಾರದ ರಾಜ್ಯ ಸರ್ಕಾರವು ಕೂಡ 2,000 ಅದರ ಜೊತೆಗೆ ಸೇರಿಸ್ತಾ ಇದೆ. ಯಾಕಂದರೆ PM ಕಿಸಾನ್ ಯೋಜನೆ ಜೊತೆಗೇ ಈ 2,000 ಅಂದರೆ 4,000 ಅಲ್ಲಿ ಜಮಾ ಆಗುತ್ತೆ. ಇನ್ನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇದರದೇ ಆದಂತಹ ಗ್ಯಾರಂಟಿ ಯೋಜನೆಗಳಿದ್ದಾವೆ. ಹೀಗಾಗಿ ಇಲ್ಲಿ ಕೊಡ್ಲಿಕ್ಕಾಗೋದಿಲ್ಲ. ಸಾಕಷ್ಟು ಮೊದಲೇ ನಿಮಗೆ ಗೊತ್ತಿದೆ, ಹೇಳೋದೇನು ಬೇಡ, ಸಾಲಗಳನ್ನು ಮಾಡ್ಕೊಂಡಿದೆ. ಗ್ಯಾರಂಟಿ ಯೋಜನೆಗಳನ್ನು ನಡೆಸಲಿಕ್ಕೆ ತೊಂದರೆ ಆಗ್ತಾ ಇದೆ. ಇನ್ನು PM ಕಿಸಾನ್ ಯೋಜನೆಯ ಜೊತೆಗೆ ಅದರಲ್ಲಿ BJP ಕಾಂಗ್ರೆಸ್ ಕೈ ಜೋಡಿಸ್ತಾವ. ಅದೇ ರೀತಿಯಾಗಿ ಕೇಂದ್ರದಲ್ಲಿ ಕಾಂಗ್ರೆಸ್, BJP ರಾಜ್ಯದಲ್ಲಿ ಕಾಂಗ್ರೆಸ್, ಇದೆಲ್ಲವೂ ಕೂಡ ಜೋಡಿಸಿ ನಿಮಗೆ ದುಡ್ಡು ಕೊಡೋದು ಬಹುತೇಕ 99% ಡೌಟು. ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು ಬೇಡ. 2,000 ಮಾತ್ರ ಬರುತ್ತೆ. ಅದು ಅತಿ ಶೀಘ್ರದಲ್ಲಿ ಫೆಬ್ರವರಿ ಎಂಡ್ನಲ್ಲಿ ಬರುತ್ತೆ ಅಂತ ಮಾಹಿತಿ ದೊರಕಿದೆ. ಆದರೆ ಇಲ್ಲಿ ಒಂದು ವಿಷಯ ಏನು ತಿಳ್ಕೊಳ್ಬೇಕಂದ್ರೆ, ನೀವು ಬೆಳೆ ಹಾನಿ ಪರಿಹಾರ ಜಂಟಿ ಸರ್ವೆ ಆಗಬೇಕು. ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ನೀವು ಎಲ್ಲಿ ಭೇಟಿ ಆಗಬೇಕು, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಜಂಟಿ ಸರ್ವೆಯನ್ನು ಮಾಡಿಸ್ಕೊಳ್ಬಹುದು. ಅದೇ ರೀತಿಯಾಗಿ ಆ ಒಂದು ಹೊಲದಲ್ಲಿ, ನಿಮ್ಮ ಹೊಲದಲ್ಲಿ ನೀರು ನಿಂತಿರತಕ್ಕಂತಹ ಒಂದು ಫೋಟೋವನ್ನು ವಿಡಿಯೋನ ಮಾಡಿಕೊಂಡು ಅವ್ರಿಗೆ ತೋರಿಸಿ ಆಮೇಲೆ ಜಂಟಿ ಸರ್ವೆ ಮಾಡ್ತಾರೆ. ಮುಂದಿನ ಪ್ರೊಸೆಸರ್ ಬಗ್ಗೆ ನಿಮಗೆ ತಿಳಿಸ್ತಾರೆ. ಇನ್ನು PM ಕಿಸಾನ್ ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ಅದೇ ರೀತಿಯಾಗಿ ರೈತರಿಗೆ ಸಂಬಂಧಪಟ್ಟಂತಹ ಯಾವುದೇ ಯೋಜನೆಯನ್ನು ಪಡ್ಕೊಳ್ಬೇಕಂದ್ರೆ
ವಾಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ. ಸೊ ಅವು ಎಲ್ಲವೂ ಕೂಡ ಅಟ್ಯಾಚ್ ಆಗಿದ್ದೆ ಆದರೆ ಮಾತ್ರ ನಿಮಗೆ PM ಕಿಸಾನ್ ಯೋಜನೆ, ಈ ರೀತಿ ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ಹಾಗೆ ನಿಮ್ಮ ಹೊಲ ಗದ್ದೆಗಳನ್ನು ಕೂಡ ಇನ್ಯಾವನೋ ಬಂದು ಲಪಟಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಕೆಲಸ ಮುಖ್ಯವಾಗಿ ತಪ್ಪದೆ ಮಾಡಿ. ಏನಂದರೆ ವಾಹನಿಗೆ ಆಧಾರ್ ಕಾರ್ಡ್ ಲಿಂಕು, ಅದನ್ನು ಲಿಂಕ್ ಮಾಡಿಸ್ಲಿಕ್ಕೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳು ಅದನ್ನು ಲಿಂಕ್ ಮಾಡಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ ಸ್ನೇಹಿತರೆ. ಸೊ ಆವಾಗ ನೀವು ಆ ಒಂದು ಲಿಂಕ್ ಮಾಡಿಸ್ಕೊಂಡಿರ್ತಕ್ಕಂತಹ ಒಂದು ಡೀಟೇಲ್ಸ್ ಬಗ್ಗೆ ತಿಳ್ಕೊಂಡು ತದನಂತರ ನಿಮಗೆ ಈ ಒಂದು ದುಡ್ಡು ಎಂದಿನಂತೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಈ ಕೆಲಸ ಮುಖ್ಯವಾಗಿ ಮೊದಲು ಮಾಡಿ.